50ರ ಸಂಭ್ರಮಾಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಕರೆ ನೀಡಿದ್ದಾರೆ ಸಂಚಾಲಕ ದಂಡಿನ ಶಿವರಾಕುಮಾರ್. 47 ಬಾರ್ 74 75ರ ಎಂ ಗುರುಮೂರ್ತಿ ಸಾರಥ್ಯದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಂದ ಸ್ಥಾಪನೆಯಾಗಿ ದಲಿತ ಚಳುವಳಿಗಳನ್ನು ಮಾಡಿ 50 ವಸಂತಗಳನ್ನು ತುಂಬಿದ ನೆನಪಿಗಾಗಿ ಸಂಭ್ರಮಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತುರುವೇಕೆರೆ ತಾಲೂಕು ಸಂಚಾಲಕ ದಂಡಿನ ಶಿವರಾಕುಮಾರ್ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ದಿನಾಂಕ 10/7/2024ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ 50 ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸಂಪುಟ ದರ್ಜೆಯ ಮಂತ್ರಿಗಳು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಚಾಲಕರು 10 ಹಕ್ಕೊತ್ತಾಯಗಳನ್ನು ಮುಖ್ಯಮಂತ್ರಿಗಳ ಹಾಗೂ ಸಂಪುಟ ದರ್ಜೆಯ ಸಚಿವರುಗಳ ಬಳಿ ಮಂಡಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ತುರುವೇಕೆರೆ ತಾಲೂಕಿನಿಂದ ಸುಮಾರು 100ಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘಟನಾ ಸಂಚಾಲಕ ಮಲ್ಲೂರು ತಿಮ್ಮೇಶ್, ಖಜಾಂಚಿ ಆನೆಕೆರೆ ಶಿವನಂಜಪ್ಪ, ಸಂಘಟನಾ ಸಂಚಾಲಕ ರಾಮಚಂದ್ರ, ಲಕ್ಷ್ಮೀಶ್, ಡಿಆರ್, ಮಧು ಸಿದ್ದಾಪುರ, ತಾಲೂಕು ಮಹಿಳಾ ಘಟಕದ ಸಂಘಟನಾ ಸಂಚಾಲಕಿ ಹೇಮಾವತಿ, ಸೈಯದ್ ನೂರುಲ್ಲಾ, ಅಫ್ಜಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ಪರವಾಗಿ ಸಂಚಾಲಕರಾದಂಥ ನಾನು ಎಲ್ಲರ ಕಳಕಳಿಯಿಂದ ಮನವಿ ಮಾಡ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಹಕ್ಕೊತ್ತಾಯಗಳಾಗಿ ಕೆಲವೊಂದು 7 ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೀವಿ. ಇದು ಬಹಳ ಮಹತ್ತರವಾದಂಥ ಹಕ್ಕೊತ್ತಾಯಗಳು. ಇದನ್ನು ಸರ್ಕಾರ ಮನ್ನಣೆ ಮಾಡಿ ಇದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಸಹ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಬಂಧುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ತುರುವೇಕೆರೆ ತಾಲೂಕಿನ ಜನ ಹೋಗ್ತಾ ಇದ್ರು. ತುರುವೇಕೆರೆ ತಾಲೂಕಿಂದ ಸುಮಾರು 100 ಜನ ಹೋಗ್ತಾ ಇದ್ದಾರೆ. 100 ಜನ ಅಷ್ಟೇನೆ. ಒಂದು ತಾಲೂಕಿಗೆ 100 ಜನ ಟಾರ್ಗೆಟ್ ಮಾಡಿದ್ದಾರೆ. ಅದು ಇಂಡೋರ್ ಪ್ರೋಗ್ರಾಮು, ಔಟ್ಡೋರ್ ಪ್ರೋಗ್ರಾಮ್ ಅಲ್ಲ. ಹಾಗಾಗಿ ಇಲ್ಲಿ 2 ಬಣ ಇರಬೇಕಲ್ವಾ? ಖಂಡಿತ ಇದೆ. ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋದ ಪ್ರಕಾರ ದಲಿತ ಸಂಘರ್ಷ ಸಮಿತಿ ಇಲ್ಲಿ ಏನಾಯಿತು ಅಂತೇಳಿ ನಿಮಗೆ ಎಲ್ಲರಿಗೂ ಗೊತ್ತಿರ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನ ಉಚ್ಚಾಟನೆ ಮಾಡಿ ಆಗಿದೆ. ಆದರೂ ಸಹ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರನ್ನು ಹೇಳ್ತಿದ್ದಾರೆ. ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಯಾವುದೋ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಅಂತ ಇಟ್ಕೊಂಡು ಅವ್ರು ಏನೇನು ಮಾಡ್ತಿದ್ದಾರೆ. ಅದು ನಮ್ಮದು ಮೂಲ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಮಾಡಿದಂಥ 74-75 ಅಡಿಯಲ್ಲಿ ನಾವು ಇದ್ದೀವಿ. ಹೀಗಾಗಿ ನಮ್ಮದು ಮೂಲ ಸಂಘಟನೆ. ಇಲ್ಲಿ ನಾವು ಯಾವುದೋ ಸಂಘಟನೆನ ಬೇರೆ ಮಾಡ್ಕೊಂಡಿಲ್ಲ. ಏನು ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ. ಜಿಲ್ಲೆಯಲ್ಲಿ ಯಾರು ನಿಮ್ಮ ಅಧ್ಯಕ್ಷರಿಗೆ? ಇದಕ್ಕೆ ಈಗ ಕರ್ನಾಟಕ ತುಮಕೂರು ಜಿಲ್ಲೆಗೆ ಕೃಷ್ಣಪ್ಪ ಬೆಲ್ಲದಮೂಡು ಅಂತ ಹೇಳಿ, ವೆಂಕಸಮಣ ಬೆಲ್ಲದಮೂಡು ಅಂತ ಹೇಳಿ ಅವರ ಬ್ರದರು ಇಡೀ ಜಿಲ್ಲೆಯನ್ನು ಮೊದಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ರು, ಜಿಲ್ಲಾ ಸಂಚಾಲಕರಾಗಿ. ಇವರು ಸಹ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ರು. ಈಗ ಅವ್ರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಕೃಷ್ಣಪ್ಪ ಬೆಲ್ಲದಮೂಡು.